ಇವತ್ತು ಏನು ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಏನು ಸೆಷನ್ ನಡೆದಿತ್ತು. ಇದರಲ್ಲಿ ಕಾಂಗ್ರೆಸ್ ಸರ್ಕಾರದ ಒಬ್ಬ ಹಿರಿಯ ಸಚಿವರು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಬಗ್ಗೆ ಸುಳ್ಳು ಮಾಹಿತಿ ನೀಡುವ ಮೂಲಕ ಹೈದರಾಬಾದ್ ಕರ್ನಾಟಕದ ಜನರ ಮನಸ್ಸಿಗೆ ಘಾಸಿ ಮಾಡುವಂಥ ಕೆಲಸವನ್ನು ಇವತ್ತು ಮಾನ್ಯ ಡಿ ಸುಧಾಕರ್ ಅವರು ಮಾಡಿದ್ದಾರೆ ಅಂಥೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಏನು ಜ್ವಲಂತ ಸಮಸ್ಯೆಗಳಿದ್ವು, ಶೈಕ್ಷಣಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಉದ್ಯೋಗಿಕ ಸಮಸ್ಯೆ, ಇವನ್ನೆಲ್ಲವನ್ನು ಇವತ್ತು ಡೆವಲಪ್ಮೆಂಟ್ ಆಗಬೇಕು, ಅಭಿವೃದ್ಧಿ ಪಡಿಸಬೇಕು ಅಂಥೇಳಿ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತಾ ಇದೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ 2023ರಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಏನು ಥರ್ಡ್ ಪಾರ್ಟಿ ಇರಬೇಕಾಗಿತ್ತು, ವಿತೌಟ್ ಥರ್ಡ್ ಪಾರ್ಟಿ 5,300 ಕೋಟಿ ರೂಪಾಯಿಯಷ್ಟು ಅವ್ಯವಹಾರವನ್ನು ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾಚಿಕೆ ಆಗಬೇಕು. ಯಾಕಂದರೆ ಇವತ್ತು ಒಂದು ಕಡೆ ಏನು ಹೇಳ್ತಾರೆ ಅಂದರೆ BJP ಸರ್ಕಾರ 40% ಸರ್ಕಾರ ಇತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ನಾನು ನೇರವಾಗಿ ದಾಖಲೆ ಸಮೇತ ಕಾಂಗ್ರೆಸ್ ಸರ್ಕಾರ 100% ಚೋರ್ ಸರ್ಕಾರ ಇದೆ ಅಂತೇಳಿ ಹೇಳ್ತಾ ಇದ್ದೀನಿ. ಯಾಕಂದರೆ ಮಾನ್ಯ ಏನು ಡಾಕ್ಟರ್ ಸಾಬಣ್ಣ ತಳವಾರ್ ಅನ್ನುವಂಥವರು MLCಗಳು KKRDB ಸಂಬಂಧಪಟ್ಟಂಗೆ ಪ್ರಶ್ನಾವಳಿಗಳನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಮಾನ್ಯ ಯೋಜನೆ, ಕಾರ್ಯಕ್ರಮ, ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ಸಚಿವರು ಸುಳ್ಳು ವರದಿಯನ್ನು ನೀಡುವ ಮೂಲಕ, ಸುಳ್ಳು ಮಾಹಿತಿಯನ್ನು ನೀಡುವ ಮೂಲಕ ಇಡೀ ಹೈದರಾಬಾದ್ ಕರ್ನಾಟಕದ ಜನರಿಗೆ ಬಹುದೊಡ್ಡ ಮೋಸ ಮಾಡುವಂಥ ಹುನ್ನಾರವನ್ನು ಇವತ್ತು ಅವರು ನಡೆಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನದ ಅಂದರೆ 5,000 ಕೋಟಿ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು, 5,000 ಕೋಟಿ ಅಕ್ರಮ ಆಗಿದೆ, ಭ್ರಷ್ಟಾಚಾರ ಆಗಿದೆ ಅಂತೇಳಿ. ಅದರಲ್ಲಿ 5,000 ಕೋಟಿಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ನಮ್ಮ ಗಮನಕ್ಕೂ ಇಲ್ಲ ಅಂಥೇಳಿ ಮಾನ್ಯ ಸಚಿವರು ಕೊಡ್ತಾ ಇದ್ದಾರೆ. ನಾವು ಇದೇ 2025ರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿ ಸರ್ಕಾರಕ್ಕೆ ಮಾನ್ಯ ಚೀಫ್ ಜಸ್ಟಿಸ್ ಅವರು ಚಾಟಿಯನ್ನು ಬೀಸಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಇವರು ಮಾನ್ಯ ಚೀಫ್ ಜಸ್ಟಿಸ್ ಎದುರುಗಡೆ ಇವರ ಪರ ವಕೀಲರು ಏನು ರಿಕ್ವೆಸ್ಟ್ ಮಾಡಿಕೊಂಡು ಡೇಟ್ ತೊಗೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಇವರಿಗೆ ಸರ್ಕಾರ ಗಮನಕ್ಕಿಲ್ವಾ? ಸರ್ಕಾರ ಗಮನಕ್ಕಿಲ್ದೇನೆ ಇವತ್ತು ಇವರು ಸರ್ಕಾರದ ಪರವಾಗಿ ವಕೀಲರು ಹೋಗ್ತಾರಾ? ಒಂದು. ಎರಡನೇದಾಗಿ ಏನಂದರೆ ಇಲ್ಲಿ ಸದರಿ ಮಂಡಳಿಯಲ್ಲಿ ಏನು ವಿತೌಟ್ ಥರ್ಡ್ ಪಾರ್ಟಿ ಬಿಲ್ಗಳು ಮಾಡ್ತಾ ಇದ್ದಾರೆ, ದೂರುಗಳು ಬರ್ತಾ ಇದ್ದಾವೆ. ಆ ಕಾರಣಕ್ಕಾಗಿ 8/5/2025ಕ್ಕೆ ಕೇಂದ್ರ ಸರ್ಕಾರದ ಅಧೀನ ಸಂಸ್ಥೆ ಆದಂಥ ವ್ಯಾಪ್ಕೋಸನ್ನು 4G ಎಕ್ಸಾಮಿನೇಟ್ ಅಡಿಯಲ್ಲಿ ಏನು ಇವರಿಗೆ ಮಂಡಳಿಗೆ ಥರ್ಡ್ ಪಾರ್ಟಿಯಾಗಿ ನೇಮಕ ಮಾಡ್ತದೆ ಸರ್ಕಾರ, ಗೆಜೆಟ್ ಮಾಡುತ್ತೆ. ಇದು ಇವ್ರು ಹೇಳಿರುವಂಥ ಮಾತು. ಯಾರು? ಡಿ ಸುಧಾಕರ್ ಅವರು ಇವತ್ತು ಸೈನ್ ಮಾಡಿ ಆನ್ಸರ್ ಮಾಡಿರುವಂಥ ಮಾತು. ಇವತ್ತು ಒಂದು ಕಡೆ 8/5/2025ರಿಂದ ಥರ್ಡ್ ಪಾರ್ಟಿ ಇತ್ತಂದರೆ ಯಾಕೆ ಅವ್ರಲ್ಲಿಂದ ಥರ್ಡ್ ಪಾರ್ಟಿ ರಿಪೋರ್ಟ್ ತೊಗೊಂಡಿಲ್ಲ ಇಲ್ಲಿ ತನಕ? ಆಯಿತು, ತೊಗೊಂಡ ಮೇಲೆ ಇವತ್ತು ಸರ್ಕಾರನೇ ನೇಮಕ ಮಾಡಿದಾಗ ಮತ್ತೆ ಯಾಕೆ ಇವರು ಇವತ್ತು ಯಾರಂದರೆ ಇವತ್ತು ಮಾನ್ಯ ಕಾರ್ಯದರ್ಶಿಗಳು KKRDB ಅವರು ನಿನ್ನೆ 20/12/2025ಕ್ಕೆ ಬರೀ 2 ಜಿಲ್ಲೆಗೆ, ಬಳ್ಳಾರಿ ಮತ್ತು ವಿಜಯನಗರ ಡಿಸ್ಟಿಕ್ಕಿಗೆ ಟೆಂಡರ್ ಕರೀತಾರೆ ಥರ್ಡ್ ಪಾರ್ಟಿಗಾಗಿ. ಅಂದರೆ ಸರ್ಕಾರದ ಗೆಜೆಟ್ಗಿಂತನೂ ಮಂಡಳಿ ಕಾರ್ಯದರ್ಶಿಗಳು ದೊಡ್ಡವರ, ಅಥವಾ ಉನ್ನತ ಮಟ್ಟದ ಒಬ್ಬ ಸಚಿವರಿಗಿಂತನೂ ಮಂಡಳಿ ಕಾರ್ಯದರ್ಶಿಗಳು ದೊಡ್ಡವರ, ಅಥವಾ ಇಲ್ಲಿ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಸೇರಿಬಿಟ್ಟು ವಿತೌಟ್ ಥರ್ಡ್ ಪಾರ್ಟಿ ಬಿಲ್ಗಳನ್ನು ಮಾಡಬೇಕು, ಕಾಂಟ್ರಾಕ್ಟರ್ಗಳ ಮನೆ ತುಂಬಿಸ್ಬೇಕು, ಅದರಿಂದ ಏನು ಕಿಕ್ ಬ್ಯಾಕ್ ಬರುತ್ತೆ ಆ ಕಿಕ್ ಬ್ಯಾಕನ್ನು ಲೂಟಿ ಮಾಡಬೇಕು. ಇದು ಒಂದೇ ಒಂದು ಹುನ್ನಾರದಿಂದ ಇವರು ಸರ್ಕಾರ, ಅಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿ ಇವತ್ತು ಜನಸಾಮಾನ್ಯರಿಗೆ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಮಳ್ಳು ಮಾಡ್ತಾ ಇದ್ದಾರೆ. ಈ ಅಪವಾದನೆಯನ್ನು ನಾನು ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಏನು ಉನ್ನತ ಮಟ್ಟದ ಒಬ್ಬ ಸಚಿವರಿದ್ದಾರೆ, ಇವರು ಸುಳ್ಳು ಮಾಹಿತಿ ನೀಡುವ ಮೂಲಕ ಇಡೀ ಸೆಷನನ್ನು ಇವತ್ತು ಹಾಳು ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.